ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಊರಿಗೆ ಹೋಗಿದ್ವಲ್ವ, ಮಂತ್ರಾಲಯದಿಂದ ಬಂದ ಮೇಲೆ ಸಾಟರ್ಡೆ ನಾವು ಮಂತ್ರಾಲಯದಿಂದ ಬಂದುಬಿಟ್ವಿ. ಮಾರನೇ ದಿನ ಸಂಡೇ. ಅವತ್ತು ನಾನು ನನ್ನ ತಂಗಿ, ನಾವು 3 ಜನ ಅಕ್ಕ ತಂಗಿಯರು. ಈಗ ನನಗೆ ಮೊಡ್ಲಕ್ಕಿ ಆಗ್ತಿದ್ದಾಳಲ್ಲ, ಅರ್ಶಿನ ಮಾಡ್ತಿದ್ದಾಳಲ್ಲ, ಅವಳು ಫಸ್ಟ್ ತಂಗಿ. ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋದು ಚಿಕ್ಕ ತಂಗಿ. ನಾವು 3 ಜನ. 3 ಜನಕ್ಕೆ ಒಂದೇ ಸಲ ಮೊಡ್ಲಕ್ಕಿ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವಿಬ್ಬರು ಮಾತ್ರ ಇವತ್ತು ಮೊಡ್ಲಕ್ಕಿನ ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಇವಳದು ಮನೆಯಲ್ಲಿ ಗುರುಪ್ರವೇಶ ಇದೆ ಇಷ್ಟರಲ್ಲೇ. ಸೊ ಹಾಗಾಗಿ ಒಂದೇ ವರ್ಷದಲ್ಲಿ 2 ಸಲ ಮೊಡ್ಲಕ್ಕಿ ಕೊಡಬಾರ್ದು ಅಂತೇಳ್ಬಿಟ್ಟು ಆಗ ಮೊಡ್ಲಕ್ಕಿ ತಗೊತಾಳೆ ಅಂತೇಳ್ಬಿಟ್ಟು ಈಗ ಅವಳಿಗೆ ಕೊಡ್ತಿಲ್ಲ. ನಾವಿಬ್ಬರು ಮಾತ್ರ ಮೊಡ್ಲಕ್ಕಿ ಹಾಕ್ಕೊತಾ ಇದ್ದೀವಿ. ಸಂಡೇ ಅವತ್ತು ತುಂಬಾ ದಿನ ಚೆನ್ನಾಗಿತ್ತು. ಹಾಗಾಗಿ ನಾವಿಬ್ಬರು ಕೂಡ ಮೊಡ್ಲಕ್ಕಿನ ತಗೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲದನ್ನು ಒಂದೇ ಸಲ ಪ್ಲ್ಯಾನ್ ಮಾಡಿಕೊಂಡು, ಲೀವ್ಸ್ ಇದೆ ಅಲ್ವ ಈಗ ಮಕ್ಳಿಗೂ ಕೂಡ, ಹಾಗಾಗಿ ರಜದಲ್ಲಿ ಅಂತೇಳ್ಬಿಟ್ಟು ಬಂದ್ವಿ. ಸೊ ನಾನು ನನ್ನ ಚಿಕ್ಕ ತಂಗಿ ಇಬ್ಬರು ಕೂಡ ಮೊಡ್ಲಕ್ಕಿನ ಹಾಕ್ಕೊತಾ ಇದ್ವಿ. ನನ್ನ ಚಿಕ್ಕ ತಂಗಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಇರೋದು, ಅಲ್ಲೇ ಊರಲ್ಲೇ ಅಪ್ಪ ಜೊತೆ ಇರ್ತಾಳೆ ಅವಳು. ನಾವು ಹೋದಾಗೆಲ್ಲ ನಮ್ಮನ್ನು ನೋಡ್ಕೊಳ್ಳೋದು ಅವಳೇ. ನಾವಿಬ್ಬರು ಇವತ್ತು ಮೊಡ್ಲಕ್ಕಿನ ತಗೊತಾ ಇದ್ದೀವಿ. ಸೀರೆ ಚೆನ್ನಾಗಿದೆಯಾ, ಅವಳೇ ಸೆಲೆಕ್ಷನ್ ಮಾಡಿರೋದು, ಚಿಕ್ಕವಳು ನನ್ನ ತಂಗಿ. 3 ಜನಕ್ಕೂ ಕೂಡ 3 ಜನಕ್ಕೂ ಸೇಮ್ ಇದೇ ಥರ ಸ್ಯಾರೀಸೇ ತಗೊಂಡಿರೋದು. ಬಟ್ ಅವಳಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ, ಹಾಗೆಯೇ ಅವಳು ಮೊಡ್ಲಕ್ಕಿ ಹಾಕ್ಕೊತಿಲ್ಲ ದೊಡ್ಡ ತಂಗಿ. ಅವಳ ಹೆಸರು ನೇತ್ರ, ಚಿಕ್ಕವಳ ಹೆಸರು ಶೈಲಜಾ ಅಂತ. ನಾವು 3 ಜನ ಹೆಣ್ಮಕ್ಳೇ, ಗಂಡು ಮಕ್ಕಳಿಲ್ಲ. ತುಂಬ ಜನ ಕೇಳ್ತಿರ್ತಾರೆ ನಿಮ್ಗೆ ಗಂಡು ಮಕ್ಕಳಿಲ್ವಾ ಅಂತೇಳ್ಬಿಟ್ಟು. ನಾವು 3 ಜನ ಹೆಣ್ಮಕ್ಳೇ, ನನಗೂ 2 ಹೆಣ್ಮಕ್ಳೇ, ನಾವೆಲ್ಲ ಹೆಣ್ಮಕ್ಳೇ ಜಾಸ್ತಿ ಇರೋದು. ನನ್ನ ದೊಡ್ಡ ತಂಗಿಗೆ ಮಾತ್ರ 2 ಗಂಡು ಮಕ್ಕಳು, ಚಿಕ್ಕ ತಂಗಿಗೆ 1 ಹೆಣ್ಮಗು. ಇದು ನಮ್ಮ ಫ್ಯಾಮ್ಲಿ. ಸೊ ಈಗ ನನಗೆ ಮತ್ತು ನನ್ನ ತಂಗಿಗೆ, ನನ್ನ ತಂಗಿನೇ ದೊಡ್ಡ ತಂಗಿನೇ ಮೊಡ್ಲಕ್ಕಿ ಕೊಡ್ತಿದ್ದಾಳೆ. ನಮಗೆ ಅಮ್ಮ ಇಲ್ಲ, ಅವ್ರು ತೀರ್ಕೊಂಡು ತುಂಬಾ ವರ್ಷಗಳಾಗ್ಬಿಡ್ತು. ನನಗೂ ಮದುವೆ ಆಗೋಕ್ಕೂ ಮೊದಲೇ, ಅಂದರೆ ನಾವಿನ್ನೂ ಚಿಕ್ಕ ಹುಡುಗರು ಇರಬೇಕಾದ್ರೆ, ಚಿಕ್ಕ ಹುಡುಗರು ಅಂತಂದರೆ ನನ್ನ ಮದುವೆಗೆ 1 ವರ್ಷಕ್ಕೂ ಮೊದಲು ನಮ್ಮ ತಾಯಿ ತೀರ್ಕೊಂಡಿದ್ದು. ಆವಾಗಿಂದ ನಮಗೆ ಎಲ್ಲ ಕೂಡ ನಮ್ಮ ತಂದೆನೇ ನೋಡ್ಕೊತಾರೆ. ಮೊಡ್ಲಕ್ಕಿ ತಗೊಂಡು ನಾವು 5 ವರ್ಷ ಆಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಇಯರ್ ತಗೋಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ 4 ವರ್ಷದಲ್ಲಿ ಬಿದ್ದಿದೆ. ಅರ್ಶಿನ ಕುಂಕುಮ ತಗೊಳ್ಳಿ ಸಾಕು, ಮೊಡ್ಲಕ್ಕಿ ಬೇಡ ಅಂತ ಹೇಳಿದರು. ನನ್ನ ಚಿಕ್ಕ ತಂಗಿ ಮದುವೆ ಟೈಮಲ್ಲಿ ಮೊಡ್ಲಕ್ಕಿ ಹಾಕ್ಕೊಂಡಿದ್ವಿ. 3 ವರ್ಷಕ್ಕೆ 5 ವರ್ಷಕ್ಕೆ ಆ ರೀತಿ ಮೊಡ್ಲಕ್ಕಿ ಕೊಡ್ತಾರಲ್ವ. ಸೊ 3 ವರ್ಷದಲ್ಲಿ ಟೈಮ್ ಆಗೋಗ್ಬಿಟ್ಟಿದೆ, 4 ವರ್ಷದಲ್ಲಿ ಬಿದ್ದಿದೆ, ನೀವು ಆಲ್ರೆಡಿ ಮೊಡ್ಲಕ್ಕಿ ಹಾಕ್ಕೊಂಡು, ಈಗ ಬೇಡ ನೆಕ್ಸ್ಟ್ ಇಯರ್ ತಗೊಳ್ಳಿ ಅಂತ ಅಂದರು. ಸೊ ಹಾಗಾಗಿ ಆ ವರ್ಷ ಬರೀ ಅರ್ಶಿನ ಕುಂಕುಮ ತಗೊಂಡು ಈಗ ಮೊಡ್ಲಕ್ಕಿ ಹಾಕ್ಕೊತಾ ಇದ್ವಿ. ಪ್ರತಿ ವರ್ಷ ಕೂಡ ನಮ್ಮ ಸೈಡು ಗೌರಿ ಗಣೇಶ ಹಬ್ಬಕ್ಕೆ ಅರ್ಶಿನ ಕುಂಕುಮ ಅಥವಾ ಮೊಡ್ಲಕ್ಕಿಯನ್ನು ಕೊಡ್ತಾರೆ. ಗೌರಿ ಗಣೇಶ ಹಬ್ಬದಲ್ಲಿ ನನಗೆ ಎಕ್ಸಾಮ್ಸ್ ಕೂಡ ಇತ್ತು, ಮಕ್ಕಳಿಗೂ ನಮಗೆಲ್ಲ ಲೀವ್ ಇರೋದಿಲ್ಲ ಅಲ್ವ. ಹಾಗಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಆಗ ಪಿತೃಪಕ್ಷಿಗಳು ಬರುತ್ತೆ ಅಲ್ವ ಹಿಂದೆಯೇ, ಆಗ ದಿನ ಚೆನ್ನಾಗಿರೋದಿಲ್ಲ. ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ದಸರಾ ಟೈಮಲ್ಲಿ ಕೂಡ ದಿನಗಳು ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಕೂಡ ಮೊಡ್ಲಕ್ಕಿ ಯಾವಾಗಾದರೂ ಕೊಡ್ಬೋದು. ಪ್ರತಿ ವರ್ಷ ಅರ್ಶಿನ ಕುಂಕುಮ ಕೊಡೋದು ಗೌರಿ ಗಣೇಶ ಹಬ್ಬದಲ್ಲಿ. ಆಗ ಕೊಡೋಕ್ಕಾಗಿಲ್ಲ ಅಂತಂದರೆ ನಮ್ಮ ಸೈಡು ದಸರಾ ಹಬ್ಬದಲ್ಲಿ ಕೂಡ ಕೊಡ್ತಾರೆ. ಈಗ ಹಾಲಿಡೇ ಇರೋದ್ರಿಂದ ನಾವಿಬ್ಬರು ಕೂಡ ಬಂದಿದ್ದೀವಿ ಊರಿಗೆ. ಬೆಳಿಗ್ಗೆ ಒಂದು 11 ಗಂಟೆ ಹಂಗೆ ನಾವಿಬ್ಬರು ಕೂಡ ಮೊಡ್ಲಕ್ಕಿಯನ್ನು ಹಾಕ್ಕೊಂಡ್ವಿ. ಬೆಳಗ್ಗೆ ಟೈಮ್ ಚೆನ್ನಾಗಿರುತ್ತೆ, ಅಥವಾ ಸಂಜೆ ಕೂಡ ಮೊಡ್ಲಕ್ಕಿಯನ್ನು ಹಾಕ್ಕೊಬೋದು. ನಾವು ಈಗಿಂದೀಗೆ ಊರಿಗೆ ಓಡೋ ಹಾಗಿದ್ದರೆ ಬೆಳಗ್ಗೆನೇ ಕೊಡ್ತಾರೆ. ಇಲ್ಲ ಅಂದರೆ ಟೈಮು ಮಧ್ಯಾಹ್ನ ಮೇಲೆ ಚೆನ್ನಾಗಿತ್ತು ಅಂದರೆ ಮಧ್ಯಾಹ್ನ ಮೇಲೆ, ಅಂದರೆ ಒಂದು 3 ಗಂಟೆ ಮೇಲೆ ಮೊಡ್ಲಕ್ಕಿಯನ್ನು ಕೊಡ್ತಾರೆ. ನಾವು ಆ್ಯಕ್ಚುಲಿ ಇವತ್ತು ಊರಿಗೆ ಬರಬೇಕು ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಎಲ್ಲ ಪ್ಯಾಕಿಂಗ್ ಎಲ್ಲ ಕೂಡ ಆಗಿತ್ತು. ಮೊಡ್ಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಊರಿಗೆ ಹೊರಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿಯಾಗಿದ್ವಿ. ಇನ್ನೇನಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸೇರಿ ಅಮ್ಮ ಇವತ್ತೊಂದು ದಿನ ಇಲ್ಲೇ ಇದ್ಬಿಟ್ಟು ನಾಳೆ ಹೋಗೋಣ ಹೇಳಮ್ಮ ಅಂತಂದ್ಲು. ಕ್ಲಾಸ್ ಇರೋದು ಅವಳಿಗೇನೆ. ಸೊ ಅವಳಿಂದನೇ ನಾವು ಊರಿಗೆ ಇವತ್ತೇ ಬಂದುಬಿಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಅಮ್ಮ ಮತ್ತೆ ಬರೋದು ಯಾವಾಗೋ ಏನೋ, ನಾವು ಇದ್ದೋಗೋಣ, ಮತ್ತು ಹಾಲಿಡೇಸ್ವರೆಗೂ ಬರೋಕ್ಕಾಗೋದಿಲ್ಲ ಅಲ್ವ, ಇವತ್ತೊಂದಿನ ಇದ್ಬಿಟ್ಟು ಹೋಗೋಣ, ನಾನು ರಜೆ ಹಾಕ್ಕೊತೀನಿ ಬಿಡು ಪರವಾಗಿಲ್ಲ ಅಂತಂದ್ಲು. ಸರಿ ಇನ್ನು ಅವಳೇ ಇರ್ತೀನಿ ಅಂದಮೇಲೆ ಇನ್ಯಾಕೆ ಅಂತೇಳ್ಬಿಟ್ಟು ಅವತ್ತು ಅಲ್ಲೇ ಇದ್ದು ಮಾರನೇ ದಿನ ಬೆಳಗ್ಗೆ ನಾವು ಊರಿಗೆ ವಾಪಸ್ ರಿಟರ್ನ್ ಬಂದ್ವಿ. ತುಂಬ ದಿನಗಳೇ ಆಗಿತ್ತು. ಹಾಲಿಡೇಸ್ ಇದ್ರೇ ಊರಿಗೆ ಹೋಗೋಕ್ಕಾಗೋದು, ಇಲ್ಲ ಏನಾದರೂ ಅರ್ಜೆಂಟ್ ಕೆಲಸ ಇತ್ತು ಅಂದರೆ, ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮಾತ್ರ ನಾವು ಬರ್ತೀವಿ ಮಧ್ಯದಲ್ಲಿ. ಇಲ್ಲ ಅಂತಂದರೆ ಹಾಲಿಡೇಸ್ ಇದ್ದವಾಗೇ, ಸಮ್ಮರ್ ಹಾಲಿಡೇಸ್ಗೊಂದ್ಸಲ ಬಂದರೆ ಮತ್ತೆ ದಸರಾ ಹಾಲಿಡೇಸ್ಗೆ ಬರೋವಂಥದ್ದು. ಈ ಕೊರೋನಾ ಟೈಮಲ್ಲೆಲ್ಲ ಅಂತೂ 1 ವರ್ಷ ಮೇಲೇ ಆಗಿಬಿಟ್ಟಿತ್ತು, ಊರಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮೂರಿಗೆ ಸ್ವಲ್ಪ ದೂರನೇ ಆಗುತ್ತೆ. ನಾವಿರೋದು ಕೋಲಾರಿಂದ 1 ಅವರ್ ಜರ್ನಿ ಆಗುತ್ತೆ ನಮಗೆ. ನಮ್ಮ ತವ್ರ ಮನೆ ಇರೋದು ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ.
ತುಂಬಾ ದೂರ ಆಗುತ್ತೆ. ಸ್ವಂತ ವೆಹಿಕಲಲ್ಲಿ ಹೋದ್ವಿ ಅಂತಂದರೆ ಒಂದು 4 to 5 ಅವರ್ಸಲ್ಲಿ ಹೊರಟೋಗ್ತೀವಿ. ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಟೈಮ್ಗೆ ಬಸ್ಸುಗಳು ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 10 ಗಂಟೆ 11 ಗಂಟೆ ಮೇಲೆ ಬಿಟ್ವಿ ಅಂದರೆ ಮನೆ ಸೇರೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ಆದಷ್ಟು ನಾವು ಬೆಳಗ್ಗೆನೇ ಬಂದುಬಿಡ್ತೀವಿ ಯಾವಾಗ ಬಂದರೂ ಕೂಡ. ಸೊ ಈಗ ನಾವಿಲ್ಲಿ ಮುಗಿಸ್ಕೊಂಡೆಲ್ಲ ಹೋಗೋಷ್ಟೊತ್ತಿಗೆ ಒಂದು 2 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅವತ್ತು ಇದ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ನಾವು ಬಂದ್ವಿ. ಸೊ ಈಗ ಮೊಡ್ಲಕ್ಕಿ ಎಲ್ಲ ಕೂಡ ಹಾಕ್ಕೊಂಡ್ಮೇಲೆ ಫಸ್ಟು ನಮ್ಮ ಮನೆಯಲ್ಲಿ ಮೊಡ್ಲಕ್ಕಿ ಹಾಕ್ಕೊತೀವಿ. ಆನಂತರ ಇನ್ನೊಂದು 2 ಮನೆ ಅಥವಾ 5 ಮನೆ ಆ ಥರ ಲೆಕ್ಕ ಇಟ್ಕೊಂಡು ಬೇರೆಯವ್ರ ಮನೆಯಲ್ಲಿ ಕೂಡ ಮೊಡ್ಲಕ್ಕಿಯನ್ನು ಹಾಕ್ಕೊತೀವಿ. ನಾವು ತುಂಬ ಮನೆಗಳಿಗೇನು ಹೋಗಲಿಲ್ಲ. ಅಂದರೆ ನಮ್ಮ ದೊಡ್ಡಪ್ಪ ಅವರು ಇದ್ದಾರೆ, ಅವ್ರ ಮನೆಗಳಿಗೆ ಮಾತ್ರ ಹೋಗಿದ್ವಿ. ನಮ್ಮ ದೊಡ್ಡಪ್ಪಗೆ 2 ಸೊಸೆಗಳಿದ್ದಾರೆ ಊರಲ್ಲಿ. 3 ಜನ ಇರೋದು ನಮ್ಮ ಅಣ್ಣ ಅಂದರು. 2 ಮಾತ್ರ ಊರಲ್ಲಿದ್ದಾರೆ, ಇನ್ನೊಬ್ಬರು ಟೌನಲ್ಲಿದ್ದಾರೆ. ಹಾಗಾಗಿ ಅವರು 2 ಮನೆಯಲ್ಲೂ ಕೂಡ ಹೋಗಿ ಮೊಡ್ಲಕ್ಕಿಯನ್ನು ಹಾಕ್ಕೊಂಡ್ವಿ. ಅಂದರೆ ಟೋಟಲಾಗಿ 3 ಜನ ಮನೆಯಲ್ಲಿ ನಾವು ಮೊಡ್ಲಕ್ಕಿಯನ್ನು ಹಾಕ್ಕೊಂಡ್ವಿ. 3, 5 ಆ ಥರ ಹಾಕ್ಕೋಬೇಕು ಅಂತಾರೆ. ಸೊ ಈಗ ಯಾಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ದೊಡ್ಡಪ್ಪ ಅವರು 2 ಮಕ್ಕಳು ಇದ್ದಾರಲ್ವ ನಮ್ಮ ಅಣ್ಣ ಅಂದರು, ಅವರಿಬ್ಬರ ಮನೆಯಲ್ಲಿ 3 ಜನ ಮನೆಯಲ್ಲಿ ಕೂಡ ಮೊಡ್ಲಕ್ಕಿಯನ್ನು ಹಾಕ್ಕೊಂಡ್ವಿ. ನಿಮ್ಮ ಸೈಡ್ ಯಾವ ರೀತಿ ಮೊಡ್ಲಕ್ಕಿ ಹಾಕ್ತೀರ ಅನ್ನೋದನ್ನು ಕೂಡ ಹೇಳಿ. ನಾವು ಇದೇ ರೀತಿಯೇ ಮೊಡ್ಲಕ್ಕಿ ಕೊಡೋ ಅಂಥದ್ದು. ಮೊಡ್ಲಕ್ಕಿಯನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಹಾಕ್ಕೊಂಡಾದ್ಮೇಲೆ ಅಲ್ಲಿಂದ ದೊಡ್ಡಪ್ಪ ಮನೆಯಲ್ಲಿ ಹೋದ್ವಿ. ನಾವು ಹಾಕ್ಕೊಂಡಿರೋ ಮೊಡ್ಲಕ್ಕಿ ಯಾವುದೇ ಕಾರಣಕ್ಕೂ ಈಗ ನಮ್ಮ ಮೊಡ್ಲಲ್ಲಿ ಏನಿದೆಯೋ ಅದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಚ್ಚಿಡೋವರೆಗೂ ಕೂಡ ಚೆಲ್ಲಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಎತ್ಕೊಂಡು ಹೋಗಬೇಕು. ಈಗ ನಾವು ಇಲ್ಲಿಂದ ನಮ್ಮ ಮನೆಯಿಂದ ಬಂದ ಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಮೊಡ್ಲಕ್ಕಿ ಹಾಕ್ಕೊಂಡು ನಂತರ ನಾವು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಬರ್ತೀವಿ. ನೋಡಿ ಗಾಯ್ಸ್, ಹೀರೋಯಿನ್ಸ್ ಮನೆ ತುಂಬಾ ಹೀರೋಯಿನ್ಗಳೇ. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳ? ಸರಿ ಆಯ್ತು, ಮಾಡ್ಕೊಡ್ತೀನಿ. ಆಮೇಲೆ ಬಂದು ನಾವು ಜ್ಯೂಸ್ ಮಾಡ್ಕೊಡ್ತೀವಿ. ಹಿಂಗೋಗೋದು ಈ ಸೈಡಿಂದ. ಮಾವಡಲು ಪೈ ಅಲ್ಲಿ ನೋಡು, ನನ್ನ ಮಗ ಬರ್ತಾನೆ ನೋಡು, ಅವ್ನು ರಿಟರ್ನ್ ಹೋದ. ಸೇಲಾಗ್ದೆ ಇದೇನು ಬಾಕಿ ಮಿಸ್ ಫೋಟೋಕ್ಕೆ ಸೇಲಾಗ್ದೆ ಬಾಕಿ ಮಿಸ್ ಆಗಿದೆ. ಫೋಟೋಗೆ ಬಾಕಿ ಮಿಸ್ ಕರ್ಕೊಂಬರಕ ಅವ್ನು ನೋಡಿಲ್ಲ ಕರ್ಕೊಂಬರು. ಹಾ ಕರ್ಕಪ್ಪ, ಅವ್ನು ನೋಡಿಲ್ಲ, ಅದಕ್ಕೆ ಎಲ್ಲೋದ್ರು ಅಂತ ಹುಡುಕ್ತಾ ಇರ್ತಾನೆ. ದೇವಸ್ಥಾನ ನೋಡಿಲ್ಲಲ್ಲ. ಚಾಕ್ಲೇಟ್ ಇದ್ರೆ ಮುಕ್ಕಡಿ ಹಾಯ್ ಮಾಡು ನೋಡು, ಜ್ಯೂಸ್ ಎಲ್ಲ ಕಿತ್ಕೊತು.
ಬೆಳ್ಳಿ ತಟ್ಟೆ మెప్ప ಬೆಳ್ಳಿ ತಟ್ಟೆ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಅಣ್ಣ ಅವ್ರ ತೋಟದ ಹತ್ರ ಹೋಗಿದ್ವಿ, ಹೂವಿನ ತೋಟ, ಸುಗಂಧರಾಜ ಹೂವಿನ ತೋಟದಲ್ಲಿ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಬಂದು ಫುಲ್ಲು ತೇವ ಆಗಿಬಿಟ್ಟಿತ್ತು. ನೈಟು ಫುಲ್ಲು ಮಳೆ ಅಂತಂದರೆ ಮಳೆ ತುಂಬ ಚೆನ್ನಾಗಿ ಬಿತ್ತು. ಮಳೆ ನಮ್ಮೂರು ಸೈಡಂತೂ ಬೀಳ್ತಾನೆ ಇದೆ. ಬಟ್ ಇಲ್ಲಿ ತುಂಬ ದಿನಗಳಾಗಿತ್ತು ಮಳೆ ಬಂದು, ಚೆನ್ನಾಗಿ ಮಳೆ ಕೂಡ ಬಿದ್ದಿತ್ತು. ಬೆಳಗ್ಗೆ ಒಂದು 6 ಗಂಟೆಗೆ ನಾವು ಹೂವಿನ ತೋಟದ ಹತ್ರ ಹೋಗಿದ್ವಿ. ಅದ್ರ ಫುಲ್ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.